ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಯುಧಿಷ್ಠಿರಃ ಯೌ ತು ಸ್ಯಾತಾಂ ಚರಣೇನೋಪಪನ್ನೌ ಯೌ ವಿದ್ಯೆಯಾ ಸದೃಶೌ ಜನ್ಮನಾ ಚ ತಾಭ್ಯಾಂ ದಾನಂ ಕತರಸ್ಮೈ ವಿಶಿಷ್ಟಂ ಅಯಾಚಮಾನಾಯ ಚ ಯಾಚತೆ ಚ ಯೌ ತು ಸ್ಯಾತಾಂ ಚರಣೇನೋಪಪನ್ನೌ. ಯುಧಿಷ್ಠಿರನ ಪ್ರಶ್ನೆ. ಇಬ್ಬರು ವ್ಯಕ್ತಿಗಳು ನಿಮ್ಮ ಕಣ್ಮುಂದೆ ಇದ್ದಾರೆ ಅಂತ ಇಟ್ಕೊಳ್ಳಿ. ಒಳ್ಳೆ ಸದಾಚಾರರ ತಾರೆ, ಏನು ದುರಾಚಾರರೇನಲ್ಲ. ಇಬ್ಬರಿಗೂ ವಿದ್ಯೆ ಇದೆ, ಇಬ್ಬರಿಗೂ ಒಳ್ಳೆ ಕುಲದಲ್ಲಿ ಜನ್ಮ. ಆದರೆ ಒಬ್ಬ ಬೇಡೋದಿಲ್ಲ, ಇನ್ನೊಬ್ಬ ಬೇಡುತ್ತಾನೆ. ಯಾರು ಕೊಡೋಣ, ಯಾರಿಗೆ ದಾನ ಮಾಡಬೇಕು? ಭೀಷ್ಮ ಶ್ರೇಯೋ ವೈ ಯಾಚತೆ ಪಾರ್ಥ ದತ್ತಮಾಹುರಯಾಚತೆ ಅರ್ಹನ್ನರೋ ಹಿ ಧೃತಿಮಾನ್ ಕೃಪಣಾತ್ ಅಕೃತಾತ್ಮನಃ. ನೋಡಿ, ಬೇಡುವವನಿಗಿಂತ ಬೇಡದವನಿಗೆ ಕೊಡ್ರಿ. ಬೇಡುವವನಿಗಿಂತ ಬೇಡದವನಿಗೆ ಕೊಡೋದು ಒಳ್ಳೆಯದು. ಶ್ರೇಯೋ ವೈ ಯಾಚತ ಪಾರ್ಥ ದತ್ತಮಾಹು ಅಯಾಚತೆ ಅರ್ಹನ್ನರೋಹಿ ಧೃತಿಮಾನ್. ಯಾಕೆ? ಇವನಿಗೆ ಅರ್ಹತೆ ಇದೆ, ಧೈರ್ಯ ಇದೆ, ಅಕೃತಾತ್ಮನಃ ಕೃಪಣಾತ್. ಕೃಪಣನಿಗಿಂತ, ಬೇಕು ಬೇಕು ಅಂತ ಬೇಡುವವನಿಗಿಂತ ಅವನಿಗೆ ಧೈರ್ಯ ಇಲ್ಲ, ಕಾಯುವ ಒಂದು ಶಕ್ತಿ ಇಲ್ಲ. ಅವನಿಗೆ ನೀವು ಅವನ ಹತ್ರ ಹೋಗಬೇಡಿ. ಕ್ಷತ್ರಿಯೇ ರಕ್ಷಣ ಧೃತಿ, ಬ್ರಾಹ್ಮಣೇನರ್ಥಿತಾ ಧೃತಿ, ಬ್ರಾಹ್ಮಣೋ ಧೃತಿಮಾನ್ ವಿದ್ವಾನ್ ದೇವಾನ್ ಪ್ರೀಣಾತಿ ತುಷ್ಟಿಮಾನ್. ಕ್ಷತ್ರಿಯನಲ್ಲಿ ರಕ್ಷಣೆ ಮಾಡುವಂತಹ ವ್ರತ ಧೈರ್ಯ ಇರಬೇಕು, ಬ್ರಾಹ್ಮಣನಲ್ಲಿ ಬೇಡದ ಧೈರ್ಯ ಇರಬೇಕು. ಬೇಡದ ಬ್ರಾಹ್ಮಣ ದೇವತೆಗಳಿಗೆ ಪ್ರೀತಿಪಾತ್ರ. ಯಾಚ್ಯಮಾಹುರನೀಶಸ್ಯ ಮತಿಭಾರಂ ಚ ಭಾರತ ಉದ್ವೇಜಯತಿ ಯಾಚನ್ಹಿ ಸದಾ ಭೂತಾನಿ ದಸ್ಯುವತ್. ಯಾಚ್ಯಮಾಹುರನೀಶಸ್ಯ ಮತಿಭಾರಂ. ಯಾರಿಗೆ ಸಾಮರ್ಥ್ಯ ಇಲ್ಲ ಅವನು ಏನು ಮಾಡ್ತಾನೆ, ಒಳಗಡೆ ಏನನ್ನು ಇಟ್ಟುಕೊಳ್ಳೋದಿಲ್ಲ, ಎಲ್ಲರನ್ನ ಯಾಚನೆ ಮಾಡಿ 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 ಅವರನ್ನು ಉದ್ವೇಗಗೊಳಿಸ್ತಾನೆ. ನೀವು ಬೇಡುವವರಿಗೆ ಕೊಡೋದಿಲ್ಲ ಅಂತ ಗೊತ್ತಾದರೆ ಅವನು ಸುಮ್ಮನಾಗ್ತಾನೆ. ಬೇಡುವವರಿಗೆ ಕೊಡ್ತೀರಿ ಅಂತ ಗೊತ್ತಾದರೆ ಅವನು ಆ ಪರಿ ಕಾಡ್ಬಿಡ್ತಾನೆ. ಅವನಿಗೆ ಆಸೆಯನ್ನು ಜಾಸ್ತಿ ಮಾಡಿಸಿ ಸಮಾಜದ ಸ್ವಾಸ್ಥ್ಯ ಕೆಡಿಸ್ತಿರೋ, ಬೇಡದವನಿಗೆ ಕೊಟ್ಟು ಸಮಾಜಕ್ಕೆ ಒಂದು ಮಾದರಿ. ಇಲ್ಲಪ್ಪ, ಬೇಡದೆ ಹೋದರೆ ಕೊಡ್ತಾರೆ, ಬೇಡದ್ರೆ ಕೊಡೋದಿಲ್ಲ ಅಂತ. ಅದರಿಂದಾಗಿ ನಿಮ್ಮ ಕಣ್ಮುಂದೆ ಇಬ್ಬರು ಇರ್ತಾರೆ, ಯಾರಿಗೆ ಕೊಡಬೇಕು? ಬೇಡದವರಿಗೆ ಕೊಡಬೇಕು. ಮ್ರಿಯತೆ ಯಾಚಮಾನೋ ವೈ
ತಮನು ಮ್ರಿಯತೆ ದದತ್ ದದತ್ ಸಂಜೀವಯತ್ಯೇ ನಮ್ಮ ಆತ್ಮಾನಂ ಚ ಯುಧಿಷ್ಠಿರ. ಯಾಚಮಾನೋ ಮ್ರಿಯತೆ, ಬೇಡುವವನು ಮೊದಲು ಸಾಯ್ತಾನೆ, ಬೇಡಿದರೂ ಕೊಡದೇ ಇರುವವನು ನಂತರ ಸಾಯ್ತಾನೆ. ಅಯ್ಯೋ ಆ ಬ್ರಾಹ್ಮಣ ಅವತ್ತು ಬಂದಿದ್ದ, ಬೇಡಿದ, ನನಗೆ ಕೊಡ್ಲಿಕ್ಕಾಗಲಿಲ್ಲ ಅನ್ನುವ ಕೊರಗು ಕಡೆ ತನಕ ಉಳಿಯುತ್ತೆ. ಆದ್ದರಿಂದ ದದತ್ ಸಂಜೀವಯತ್ಯೇನಂ, ಕೊಟ್ಟು ಇವನು ಬದುಕ್ತಾನೆ, ಅವನನ್ನು ಬದುಕಿಸ್ತಾನೆ. ಹಾಗಂತ ಬೇಡದವರಿಗೆ ಕೊಡಬಾರದು, ಬೇಡದವರಿಗೆ ಕೊಡಬೇಕು, ಬೇಡುವವರಿಗೆ ಕೊಡಬಾರದು ಅಂತ ಹೇಳ್ತಾ ಇಲ್ಲ. ಇದರ ತಾತ್ಪರ್ಯ ಏನು ಅಂತಂದ್ರೆ, ಬೇಡುವವರನ್ನ ಜಾಸ್ತಿ ಮಾಡಿಸಬೇಡಿ. ಅದು ಕಲೆಕ್ಟಿವ್ ಎಫರ್ಟ್, ಅದು ಒಬ್ಬನಿಗಲ್ಲ. ಇವಾಗ ನಾನು ಒಬ್ಬನು ಕೊಡಲ್ಲ, ನೀನು ಕೊಡದೆ ಹೋದ್ರೆ ಇನ್ನೊಬ್ಬರ ಹತ್ರ ಯಾಚನೆ ಮಾಡ್ತೀನಿ ಅಂತ ಅದಲ್ಲ. ಅದು ಸಮಾಜ ಒಂದು ಪ್ರಿನ್ಸಿಪಲ್ ಅಂಡರ್ ಕರೆಂಟ್ ಅಂತಾರಲ್ಲ, ಆ ತರಹ ಅದು ಸಮಾಜದಲ್ಲಿ ಎಲ್ಲರದ್ದು ಒಟ್ಟಿಗೆ. ಈಗ ಉದಾಹರಣೆಗೆ ಒಂದು ಬೆಳೆ ಬೆಳೀತಾರೆ, ನಮ್ಮ ದೇಶಕ್ಕೆ ನಮ್ಮ ಕಾಲಕ್ಕೆ ಆ ಭೂಮಿಯ ಗುಣಕ್ಕೆ ಇಷ್ಟು ಬೆಳಿಬೇಕು ಅಂತ ಹೇಳಿ ಇರುತ್ತೆ. ಒಬ್ಬ ವೆನಿಲ್ಲಾ ಬೆಳೆದ, ಲಾಭ ಬಂತು ಅಂತ ಗೊತ್ತಾಯಿತು, ಊರವರೆಲ್ಲ ವೆನಿಲ್ಲಾ ಬೆಳೆದು ಬಿಡೋದು. ಅವಾಗೇನಾಗತ್ತೆ, ದಪ್ಪ ಅಂತ ವೆನಿಲ್ಲಾ ಬೆಳೆ ಕುಸಿಯತ್ತೆ. ಯಾಕೆಂದ್ರೆ ಬೇಡಿಕೆಗಿಂತ ಪೂರೈಕೆ ಜಾಸ್ತಿ ಇರುತ್ತೆ ಅಲ್ವಾ. ಒಂದು ವಸ್ತುವನ್ನು ಬೇಡುವುದಕ್ಕಿಂತ ಯಾವಾಗ ಪೂರೈಕೆ ಜಾಸ್ತಿ ಆಗತ್ತೆ ಅವಾಗ ಬೆಲೆ ಕುಸಿಯುತ್ತೆ. ಆಗ ಬೆಲೆ ಕುಸಿದಾಗ ಏನಾಗತ್ತೆ, ನಿರಾಶೆಯಿಂದ ಅದನ್ನ ಹಾಕ್ತಾರೆ. ಅದ್ರ ಬದಲು ಈ ಭೂಮಿಯ ಗುಣಕ್ಕೆ ಏನು ಅವಶ್ಯ, ಹೀಗೆ ನೋಡಿ ಲಾಭ ಬಂದೇ ಬರುತ್ತೆ. ಆ ರೀತಿ ಇದೆಲ್ಲ ನಾವು ಆಯ್ತು ರೈತ ಪರಿಷತ್ ಮಾಡಿ, ರೈತ ಪರಿಷತ್ ಮಾಡುವಾಗ ಈಗ ಏನೇನೋ ಇದೆ. ಈಗ ನೀವು ಒಂದು ಬೆಳೆ ಬೆಳೆಯೋದು ಅಂತಂದ್ರೆ ಅಷ್ಟು ಸರಳವಾಗಿಲ್ಲ. ಈಗ ನೀವು ಸಾಲ ತಗೊಳ್ಬೇಕು ಅಂತಂದ್ರೆ ಪ್ರತಿ ಸರ್ತಿ ಸ್ಟ್ಯಾಂಪ್ ಪೇಪರ್ ಮೇಲೆ ನೀವು ಬರೆಸಬೇಕು, ಸರ್ಕಾರ ನಿಮಗೆ ನೆರವು ಕೊಡಬೇಕು, ಬೀಜ ಕೊಡಬೇಕು ಅಂದರೆ ಪ್ರತಿ ಸರ್ತಿ ಸ್ಟ್ಯಾಂಪ್ ಪೇಪರ್ ಮೇಲೆ ಇಷ್ಟು ಅಳತೆಯ, ಇಷ್ಟು ಸರ್ವೆ ನಂಬರಿನ, ಇಷ್ಟು ಜಾಗದ ಅಳತೆಯಲ್ಲಿ ಈ ಬೆಲೆಯನ್ನು ನಾವು ಬೆಳೆಯುತ್ತೇವೆ ಅಂತ ಸೈನ್ ಮಾಡಿಸ್ಕೊಂಡು ತಗೊಂಡೋಗಿ ಕೊಡಬೇಕು. ಹಾಗಿದ್ರೂ ಏನು ಪ್ರಯೋಜನ ಇಲ್ಲ. ಯಾಕೆ ಅಂತಂದ್ರೆ ಈ ಭೂಮಿಯ ಗುಣಕ್ಕೆ ಯಾವ್ದು ಒಳ್ಳೆಯದು ಅಂತ ತಹಸೀಲ್ದಾರ್ ಏನು ನೋಡಲ್ಲ. ಹಾಗಲ್ಲ, ವಾಸ್ತವಿಕವಾಗಿ ಸಮಾಜದಲ್ಲೇ ಒಂದು ಒಳಹರಿವಿನ ಎಚ್ಚರ ಇರಬೇಕು. ಇದನ್ನ ನಾವು ಮಾಡಬೇಕು ಅಂತ. ಆ ಒಳಹರಿವಿನ ಎಚ್ಚರ ಹೀಗಿದ್ದರೆ ಅದು ಚಂದ. ಜನಕ್ಕೆ ಗೊತ್ತಿರಬೇಕು, ಇಲ್ಲ ಬೇಡಬಾರದು ಅಥವಾ ಬೇಡುವವ್ರನ್ನ ಎಂಟರ್ಟೈನ್ ಮಾಡಬಾರದು ಅಂತ. ಬೇಡಬಾರದು ಅಂತ ಹೇಳೋದಲ್ಲ, ಬೇಡದೇ ಇದ್ರೆ ಗೊತ್ತಾಗೋದು ಹೇಗೆ. ಆದರೆ ಬೇಡೋದೇ ಒಂದು ಅನುದಿನದ ಕೆಲಸ ಆಗಬಾರದು, ಬೇಡುವುದೇ ಅನುದಿನದ ಕೆಲಸ ಆಗಬಾರದು. ಮತ್ತೆ ಒಬ್ಬರ ಸಮಾಜ ಹೇಗೆ ಯೋಚನೆ ಮಾಡಬೇಕು, ಅರ್ಹತೆ ಇರುವವರನ್ನ ತಾನೇ ಮೇಲ್ಗಡೆ ತಂದ್ಬಿಡ್ಬೇಕದು. ನೀವು ಕೇಳ್ಕೊಂಡ್ರೆ ಮಾತ್ರ ನಾವು ಮುಂದುವರಿತೀವಿ ಅಂತಲ್ಲ. ಆನೃಚಂ ಚಂಪರೋ ಧರ್ಮೋ ಯಾಚತೆ ಯತ್ ಪ್ರದೀಯತೆ ಅಯಾಚತಸ್ಸೀದಮಾನಾನ್ ಸರ್ವೋಪಾಯೈರ್ ನಿಮಂತ್ರಯ. ಬೇಡುವವರಿಗೆ ಕೊಡುವ ದಯೆ ಒಳ್ಳೆಯದೇ, ಆದರೆ ಬೇಡದವರನ್ನು ಬದುಕಿಸುವ ಬಗೆಗೂ ಯೋಚನೆ ಮಾಡಬೇಕು. ಯದಿತೆ ತಾದೃಶ ರಾಷ್ಟ್ರೇ ವಸೇಯುಸ್ತೆ ದ್ವಿಜೋತ್ತಮಾಃ ಭಸ್ಮಚ್ಛನ್ನಾನಿ ವಾಗ್ನೀನ್ಸ್ತಾನ್ ಬುದ್ಧೇತಾಸ್ತ್ವಂ ಪ್ರಯತ್ನತಃ. ಆ ತರಹದ ಬ್ರಾಹ್ಮಣರು ನಿನ್ನ ದೇಶದಲ್ಲಿ ಬದುಕಿದ್ದರೆ ಭಸ್ಮಚ್ಛನ್ನಾನಿ ವಾಗ್ನೀನ್ಸ್ತಾನ್, ಬೂದಿ ಮುಚ್ಚಿದ ಕೆಂಡದಂತೆ ಬೆಂಕಿಯಂತೆ ಇರುವ ಅವರನ್ನು ಹುಡುಕಿ ಅವರಿಗೆ ಕೊಡು. ರಾಜನ ಕೆಲಸ ಅದು. ಅದೇ ಸರ್ಕಾರವೇ ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಬೇಕಾ, ನಿಮಗೆ ರಾಜ್ಯೋತ್ಸವ,
ರಾಜ್ಯೋತ್ಸವದ ಪ್ರಶಸ್ತಿ ಬೇಕಾ? ಹಾಕಿ ಅರ್ಜಿಯನ್ನ ಅಂದ್ರೆ ಏನ್ ಸಾಯೋದು? ಅದು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಅವನು. ಕಾರಂತರಿಗೆ ಯಾರೋ ಒಬ್ರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂದ್ಬಿಟ್ರಂತೆ. ಕೊಡಿಲಿ, ಮಹಾ ಸಿಟ್ಟಿನ ಮನುಷ್ಯ ಅದು. ಕೊಡಿಲಿ ಮೈಕು ಅಂದ್ರು. ಹೌದು, 10 ಜನ ಇದ್ರು, ಹೊಡೆದು ಗುತ್ತಿ ಕೆಳಗಡೆ ಹಾಕಿ ತುಳಿದು ಗೆದ್ಕೊಂಡಿದ್ದೀನಿ, ಆಯ್ತಾ? ಜ್ಞಾನಪೀಠ ಪ್ರಶಸ್ತಿ ವಿಜೇತ, ವಿನ್ನರ್ ಅಲ್ಲಪ್ಪ, ಜ್ಞಾನಪೀಠ ಅವಾರ್ಡಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂತ ಹೇಳಿ ಇಂತ ನಿರೂಪಕರಿಗೆ ಯಾರೋ ಹೇಳ್ಕೊಟ್ರಂತೆ. ಅವ್ರಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಾಗತ್ತೆ ಎಷ್ಟೋ ಬಾರಿ. ಈ MC ಇದೆಯಲ್ಲ, ಅದರಷ್ಟು ನನಗಂತೂ ಸಖತ್ತು ಟಫೆಸ್ಟ್. ಪಾಠ ಎಷ್ಟು ಆರಾಮಾಗಿ ಸೊಗಸಾಗಿ ಮಾಡಬಹುದು. ಆ ಉಪನ್ಯಾಸ ಜನತೆಯನ್ನು ಹಿಡಿದಿಡುವ ಹಾಗೆ, ಆಮೇಲೆ ಅತ್ಯಂತ ಯೋಗ್ಯವಾದ ಆ MC, ಔಚಿತ್ಯಪೂರ್ಣವಾದ MC, ಅದು ಸಾಧ್ಯ ಇಲ್ಲ, ಕಷ್ಟ. ಪಾಠ ಅಂದರೆ ಸ್ವಚ್ಛಂದ ವಿಹಾರ. ಕಾಡಿನಲ್ಲಿ ನಿಧಾನವಾಗಿ ಒಂದೊಂದೇ ಮರವನ್ನು ನೋಡ್ತಾ ತಿರುಗ್ತಾ ಇರೋ ಹಾಗಿರುತ್ತೆ. ಇರಲಿ. ಅದರಿಂದಾಗಿ ಸರ್ಕಾರ ಏನು ಮಾಡುತ್ತೆ, ಹೀಗೆ ವಿನ್ನರ್ಗಳನ್ನು ತಯಾರು ಮಾಡುತ್ತೆ. ನೀವು ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಜಿ ಹಾಕಬೇಕು, ಅದನ್ನು ನೋಡಿ ನಾವು ಕೊಡ್ತೇವೆ. ಮನೆ ಇಲ್ಲದಿದ್ದರೆ ಅರ್ಜಿ ಹಾಕಬೇಕು, ಆಮೇಲೆ ಕೊಡ್ತೇವೆ, ಹೀಗೆ ಅವ್ರದ್ದು. ಆದರೆ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಕೇಳುವವರನ್ನ ಕೊಟ್ಟು ತೃಪ್ತಿಪಡಿಸೋದು ದಯೆಯೇನೋ ಹೌದು, ಆದರೆ ಕೇಳದವರನ್ನ ನೀನು ತೃಪ್ತಿಪಡಿಸಬೇಕು. ತಪಸಾದೀಯ ದೀಪ್ಯಮಾನಾಸ್ತೆ ದಹೇಯು ಪೃಥಿವೀಮಪಿ ಪೂಜ್ಯಾ ಹಿ ಜ್ಞಾನ ವಿಜ್ಞಾನ ತಪೋ ಯೋಗ ಸಮನ್ವಿತಾ. ಬೇಡದವರು ತಪಸ್ಸಿನಿಂದ ಬೆಳಗುತ್ತಾ ಇರ್ತಾರೆ. ಪೂಜ್ಯಾ ಹಿ ಜ್ಞಾನ ವಿಜ್ಞಾನ ತಪೋಯೋಗ ಸಮನ್ವಿತಾ. ಜ್ಞಾನದಿಂದಲೂ ವಿಜ್ಞಾನದಿಂದಲೂ ತಪಸ್ಸಿನಿಂದಲೂ ಸಮನ್ವಿತರಾಗಿ ಅವರು ಅತ್ಯಂತ ಪೂಜ್ಯರು. ದದದ್ ಬಹುವಿಧಾಂದೇಯಾನ್ ಉಪಚ್ಛಂದಯತೆ ಚ ತಾನ್ ಯದಗ್ನಿಹೋತ್ರೇ ಸುಹುತೆ ಸಾಯಂ ಪ್ರಾತರ್ಭವೇದ್ ಫಲಂ. ಬೇಡಬೇಕಾದದ್ದನ್ನ ಕೇಳ್ತಾ ಇರ್ತಾರೆ. ಬೇಡದೇ ಇದ್ದರೆ ಅಗ್ನಿಹೋತ್ರ ಮಾಡಿದಷ್ಟು ಪುಣ್ಯ. ವಿದ್ಯಾ ವೇದ ವ್ರತವತಿ ತದ್ದಾನ ಫಲಮುಚ್ಯತೆ. ಅಂಥವ್ರಿಗೆ ದಾನ ಮಾಡೋದು ಪುಣ್ಯವೇ. ವಿದ್ಯಾವ್ರತನಾಗಿರಬೇಕು, ವೇದವ್ರತನಾಗಿರಬೇಕು. ಇದು ಬ್ರಾಹ್ಮಣನಿಗೆ ಅವಶ್ಯ ಈ ಒಂದು ಭರವಸೆ, ಆ ವಾತಾವರಣ ಇರಬೇಕು. ಆ ಬ್ರಾಹ್ಮಣನೊಬ್ಬನಿಗೆ ದೇವರು ನನ್ನನ್ನು ನೋಡ್ಕೋತಾನೆ ಜನರ ಮೂಲಕ ಅಂತ ಹೇಳಿ ಅದು ಜಾಗೃತವಾಗಿರುತ್ತೆ. ನಿಶ್ಚಿತವಾಗಿದ್ದು ಸೂಕ್ಷ್ಮವಾದ ವಸ್ತುಗಳನ್ನು ನೋಡಬಲ್ಲದ್ದಾಗಿರುತ್ತೆ. ಇಲ್ಲ ಅಂತ ಇಟ್ಕೊಳ್ಳಿ, ಪ್ರಜ್ಞೆ ಸೂಕ್ಷ್ಮವಾಗಿರೋದಿಲ್ಲ. ಶಾಸ್ತ್ರ ವೈದುಷ್ಯ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ರೂ ಬರಲ್ಲ, ಬೇಡ್ತಾ ಇದ್ರೂ ಬರಲ್ಲ. ಬೇಡಬಾರದು, ಯಾವುದೋ ಒಂದು ವೃತ್ತಿಯಲ್ಲೂ ಇರಬಾರದು. ಹಾಗಿದ್ರೆ ಅವನ ಪ್ರಜ್ಞೆ ನಿಶ್ಚಿತವಾಗಿರುತ್ತೆ. ಇದು ನಾನು ಹೇಳ್ತಾ ಇರೋದಲ್ಲ, ಇದು ಪತಂಜಲಿ ಮಹಾಭಾಷ್ಯದಲ್ಲಿ ಹೇಳ್ತಾ ಇರ್ತಾನೆ. 1-2-3 ದಿವಸಕ್ಕೆ ಆಗುವಷ್ಟು ಅಕ್ಕಿ ಇರುತ್ತೆ ಅಂತ ಇಟ್ಕೊಳ್ಳೋಣ. 3 ದಿವಸಕ್ಕಾಗುವಷ್ಟು ಅಕ್ಕಿ ಸಾಮಾನು ಇಟ್ಕೊಂಡಿರ್ತಾನೆ ಅಷ್ಟೇ. ಇವನು ಬೇರೆ ಪ್ರಯತ್ನ ಪಡ್ತಾ ಇರಲ್ಲ. ಅವನು ಓದ್ತಾನಲ್ಲ, ಅವನಿಗೆ ಏಕಸ್ಮಿನ್ ಜನ್ಮನಿ ಏಕಸ್ಮಿನ್ನೇವ ಪಾಂಡಿತ್ಯಂ ಭವತಿ ಅಂತ. ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರದಲ್ಲಿ ಥರೋ ಪಾಂಡಿತ್ಯ. ಅಂದ್ರೆ ಒಂದೇ ಜನ್ಮದಲ್ಲಿ ಒಂದೇ ಪಾಂಡಿತ್ಯ ಅಂದ್ರೆ ಒಂದೇ ಓದಿ ಅಂತ ಅರ್ಥ ಅಲ್ಲ. ಎಲ್ಲವನ್ನೂ ಓದಿ,
ಎಲ್ಲವೂ ಒಂದಕ್ಕೆ ಕನೆಕ್ಟ್ ಆಗಿರುವಂತೆ ಗೊತ್ತಾಗತ್ತೆ. ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ಬೆಳಗ್ಗೆ ಎದ್ದು ಪ್ರಾತಸ್ನಾತ್ವಾ ಸಾಧು ವೇದಾಂತ ಭಾಷ್ಯಂ ಅಂತ, ಬ್ರಾಹ್ಮಂ ಸೂತ್ರಂ ಜಾಯ ದೇವೀಂ ಚಟೀಕಾಂ, ಬೆಳಗ್ಗೆ ಎದ್ದು ವೇದಾಂತ ಭಾಷ್ಯ, ಉಪನಿಷತ್ ಭಾಷ್ಯ, ಜಯತೀರ್ಥರ ಟೀಕೆ ಇವುಗಳನ್ನು ಓದ್ತಾ ಇದ್ರಂತೆ. ಆಮೇಲೆ ಭಾಟ್ಟಂ ತಂತ್ರಂ ಮೀಮಾಂಸ, ಆಮೇಲೆ ಊಟ ಆದಮೇಲೆ ತರ್ಕಶಾಸ್ತ್ರ, ಆಮೇಲೆ ಸಂಜೆ ಅಲಂಕಾರ ಶಾಸ್ತ್ರವನ್ನು ನೋಡ್ತಾ ಇದ್ರು. ಜೀವನ ಹೀಗೆ ಕಳೀತಾ ಇದ್ರು ಅವರು ಅಂತ. ಅದರಿಂದ ಇಡೀ ಬ್ರಹ್ಮಯಜ್ಞ, ಇಡೀ ದಿನ ಬ್ರಹ್ಮಯಜ್ಞ ಅಧ್ಯಯನ. ಬ್ರಹ್ಮಯಜ್ಞ ಅಂದರೆ ನೀವಿಲ್ಲಿ ಒಂದು ತರ್ಪಣ ಕೊಡೋದಲ್ಲ, ಋಷಿಗಳಿಗೆ ತರ್ಪಣ ಕೊಡ್ತೇನೆ, ಪೈಂಗಿಂ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ, ಕ್ಷುದ್ರ ಸೂಕ್ತಂ ತರ್ಪಯಾಮಿ 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 ಅಲ್ಲ, ಅಧ್ಯಯನ. ಅದನ್ನು ಬ್ರಹ್ಮಯಜ್ಞ. ಅದಕ್ಕೆ ಪೂರ್ವಪೀಠಿಕೆಯಾಗಿ ಇದು ಸುಮ್ಮನೆ ಸಾಂಕೇತಿಕ. ಬ್ರಹ್ಮಯಜ್ಞದಲ್ಲಿ ತೊಡಗಿದ್ರು ಯಾರು? ರಾಘವೇಂದ್ರ ಸ್ವಾಮಿಗಳು. ಅವರಲ್ಲಿ ಇದ್ದ ಎಷ್ಟೋ ಬಾರಿ ಊಟ ಇದ್ರು ಎಲೆ ಇರ್ತಿರಲಿಲ್ಲ, ನೆಲದಲ್ಲಿ ಊಟ ಮಾಡ್ತಾ ಇದ್ರು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ. ಹರಿದ ಬಟ್ಟೆ, ಒಡಕು ಪಾತ್ರೆ ಅದನ್ನು ಕಳ್ರೆತ್ಕೊಂಡೋದ್ರಂತೆ. ಹಾಗೆ ಅವರು ಬ್ರಹ್ಮಯಜ್ಞದಲ್ಲಿ ತೊಡಗಿದವರು. ಆದ್ದರಿಂದ ಒಂದು ಪ್ರಭುತ್ವದ ಕೆಲಸ ಏನು, ಅಂಥವರನ್ನು ಹುಡುಕಿ ಕೊಡಬೇಕು. ಅದಕ್ಕೆ ಅವರು ಬರೆದರು, ನಾನು ಹೋದ ದಿವಸ ನನ್ನ ಸ್ಮರಣೆಯ ಅಂಗವಾಗಿ ನೀವು ಎಲ್ಲರಿಗೂ 5 ಜನ ಕೇವಲ ಜ್ಞಾನನಿಷ್ಠರಾದವರಿಗೆ, ಸ್ವಾಧ್ಯಾಯ ವ್ರತನಿಷ್ಠರಾದವರಿಗೆ ಆಮದ್ರವ್ಯ, ಒಂದು ವರ್ಷಕ್ಕಾಗುವಷ್ಟು ಆಮದ್ರವ್ಯ ಕೊಟ್ಬಿಡಿ, ಅವರು ಓದ್ಕೊಂಡಿರಲಿ ಅಂತ. ಹಾಗೆ ಅದರಿಂದ ವಿದ್ಯಾವೇದ ವ್ರತವತಿ ತದ್ದಾನ ಫಲ ಮುಚ್ಚತೆ. ಹುಡುಕ್ಬೇಕು. ವಿದ್ಯಾವೇದ ವ್ರತ ಸ್ನಾತಾ, ವೇದವನ್ನು ಅಧ್ಯಯನ ಮಾಡಬೇಕು. ಬೇರೆ ಬೇರೆ ವಿದ್ಯೆಗಳನ್ನು ಆ ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಂಗವಾಗಿ ಬಳಸಬೇಕು. ಗೂಢ ಸ್ವಾಧ್ಯಾಯ ತಪತಃ, ಸ್ವಾಧ್ಯಾಯ ತಪಸ್ಸು ಎಲ್ಲಿ ಮಾಡೋದು? ಬೀದಿಯಲ್ಲಿ ಕೂತಲ್ಲ ಮಾಡೋದು, ಏಕಾಂತದಲ್ಲಿ ಮಾಡ್ತಾ ಇರುವವರನ್ನು ಹುಡುಕಬೇಕು. ಊರೆಲ್ಲ ಕೇಳಿಸುವಾಗ ಹುಡುಕೋದಲ್ಲ. ನೋಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ನದಿ ತೀರದಲ್ಲಿ ಎಲ್ಲರೂ ಸ್ನಾನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಪಾಠ ಮಾಡ್ತಾ ಕೂಡೋದು, ಆ ಥರ ಎಲ್ಲ ಮಾಡಬಾರದು ಅಂತಾರೆ. ಗೂಢ ಸ್ವಾಧ್ಯಾಯ ತಪಸಃ ಅಂತಹವರನ್ನು ಹುಡುಕಿ. ಕೃತೈರಾವತೈರ್ಹೃದ್ಯೈ ಸಪ್ರೇಷ್ಯೈಸ್ತಪರಿಚ್ಛದೈ ನಿಮಂತ್ರ ಏಥಾ ಕೌರವ್ಯ ಕಾಮೈಶ್ಚಾನ್ಯೈರ್ದ್ವಿಜೋತ್ತಮಾನ್. ಓ ದೊರೆ, ಒಳ್ಳೆ ಅಗ್ರಹಾರಗಳನ್ನು ನಿರ್ಮಿಸು, ಅಗ್ರಹಾರಗಳಲ್ಲಿ ಮನೆಗಳನ್ನು ಕಟ್ಟಿಸಿ ಅವರನ್ನು ಕರಿ, ಸ್ವೀಕರಿಸಿ ಅಂತನ್ನು. ಅಪಿತೆ ಪ್ರತಿಗೃಹೀಯು ಶ್ರದ್ಧಾಪೂತಂ ಯುಧಿಷ್ಠಿರ ಕಾರ್ಯಮಿತ್ಯೇವ ಮನ್ವಾನಾಃ ಧರ್ಮಜ್ಞ ಸೂಕ್ಷ್ಮದರ್ಶಿನಃ. ಶ್ರದ್ಧೆ ಇತ್ತು ಅಂದರೆ ಅವರು ತಗೊಳ್ತಾರೆ. ಅಪಿತೆ ಬ್ರಾಹ್ಮಣ ಭುಕ್ತ ಗತಾಸೋದ್ಧರಣಾನ್ ಗೃಹಾನ್ ಯೇಷಾಂ ದಾರಾ ಪ್ರತೀಕ್ಷಂತೆ ಪರ್ಜನ್ಯಮಿವ ಕರ್ಷಕಾಃ. ಏನಪ್ಪ ನೀನು ಬ್ರಾಹ್ಮಣರನ್ನು ಕರೆಯಿಸಿ ಅವರಿಗೆ ಕೊಟ್ಟು ಕಳುಹಿಸಿದರೆ ಅವರ ಹೆಂಡತಿ ಮಕ್ಕಳು ಕಾದು ನಿರಾಶರಾಗುವಂತೆ ಮಾಡಬೇಡ.
ಅನ್ನಾನಿ ಪ್ರಾತಃ ಸವನೆ ನಿಯತಾ ಬ್ರಹ್ಮಚಾರಿಣಃ ಬ್ರಾಹ್ಮಣಾಸ್ತಾತ ಭುಂಜಾನಾಃ ತ್ರೇತಾಗ್ನೀನ್ ಪ್ರೀಣಯಂತಿ ತೇ. ಇನ್ನು ಬ್ರಹ್ಮಚರ್ಯದಲ್ಲಿ ಇರುವವರು, ಗುರುಕುಲ ವಾಸದವರು, ಅವರಿಗೆ ಬೆಳಗ್ಗೆ ಬಂದಾಗ ಊಟಕ್ಕೆ ಹಾಕ್ಬಿಡು. ಮಾಧ್ಯಂದಿನಂಚ ಸವನಂ ದದತಸ್ತೆ ವಿವರ್ತತಾಂ ಗೌರ್ಹಿರಣ್ಯಾನಿ ವಾತಾಂಸಿ ತೇನೇಂದ್ರ ಪ್ರಿಯತಾಂ ತವಾ. ಪ್ರಾತಃ ಸವನದಲ್ಲಿ ಬ್ರಹ್ಮಚಾರಿಗಳಿಗೆ, ಪುಟ್ಟವರಿಗೆ ಅನ್ನ ನೀಡು. ಮಧ್ಯಂದಿನ ಸವನದಲ್ಲಿ ಗೃಹಸ್ಥರಿಗೆ ಕೊಡು. ಮೂರನೇ ಸವನದಲ್ಲಿ ದೇವತೆಗಳಿಗೆ, ಪಿತೃಗಳಿಗೆ, ಸದಾಚಾರರತರಾದ ಬ್ರಾಹ್ಮಣರಿಗೆ ಕೊಡು. ಹೀಗೆ 3 ಹೊತ್ತು 3 ಜನರಿಗೆ ಅನ್ನವನ್ನು ನೀಡು. ರಾಜ ಇದೆಲ್ಲ ಮಾಡೋದು ರಾಜ. ಗೃಹಸ್ಥ ಈ ಥರದ್ದೆಲ್ಲ ಮಾಡಲಿಕ್ಕಾಗಲ್ಲ, ಮನೆಯೆಲ್ಲ ನಿರ್ಮಾಣ ಮಾಡಿಕೊಡ್ಲಿಕ್ಕಾಗ್ತದೆ. ಒಂದು ರಾಜ್ಯದ, ಅದಕ್ಕೆ ನೋಡಿ ನೀವೆಲ್ಲೇ ಹೋದರೂ ಅಗ್ರಹಾರ ಅಂತ ಒಂದು ವ್ಯವಸ್ಥೆ ಇರ್ತಾ ಇತ್ತು. ಅಗ್ರಹಾರಗಳನ್ನೆಲ್ಲ ಕಟ್ಟಿಸೋದು ಯಾರು? ರಾಜರು. ಪೂರ್ಣಯ್ಯನವರು ಎಷ್ಟು ಅಗ್ರಹಾರ ಕಟ್ಟಿಸಿದ್ದಾರೆ, ದಿವಾನ್ ಪೂರ್ಣಯ್ಯನವರು ಎಷ್ಟು ಅಗ್ರಹಾರ ಕಟ್ಟಿಸಿದ್ದಾರೆ. ಸನ್ಯಾಸಿಗಳಿಗೆ ಅಗ್ರಹಾರದಲ್ಲಿ ಇರ್ತಾರೆ ಅಷ್ಟೇ, ಅಲ್ಲೊಂದು ಮಠ ಇರೋದು. ಆ ಮಠದಲ್ಲಿ ಹೋಗಿರ್ಬೋದು, ಯಾರು ಸನ್ಯಾಸಿಗಳು ಮಾತ್ರ ಇರಬೇಕು ಅಂತಲ್ಲ, ಅವರು ಅದಕ್ಕೆ ಆಗಂತುಕರು, ಮಠದ ಅಧೀಶರಲ್ಲ ಅವರು. ಸನ್ಯಾಸಿಗಳು ಮಠಕ್ಕೆ ಬಂದು ಉಳ್ಕೊಳ್ಳೋದು. ಅಲ್ಲಿ ನೀರಿಗೆ ವ್ಯವಸ್ಥೆ ಇರುತ್ತೆ, ಊಟ ಅವರು ಎಲ್ಲಿಂದ ತರಬೇಕು, ಭಿಕ್ಷೆ ಬೇಡಿ ತರಬೇಕು. ಅಲ್ಲಿ ಮಠದಲ್ಲಿ ಅಧ್ಯಯನಾದಿಗಳನ್ನು ಮಾಡ್ತಾ ಇರುವವರು ಇರ್ತಾ ಇದ್ರು. ಅಲ್ಲಿ ಬಂದು ಚರ್ಚೆ, ಸಂವಾದ, ಅಧ್ಯಯನ, ಮನನ ಇತ್ಯಾದಿಗಳನ್ನೆಲ್ಲ ಮಾಡಿ ಅನೇಕ ಸಂವಾದಗಳನ್ನು ಮಾಡಿ, ಅವರಿಗೆ ಏನಾದರೂ ಡೌಟ್ ಇದ್ದರೆ ಹಾಗೆ ಅನೇಕ ಸಂವಾದಗಳನ್ನು ಮಾಡಿ ಆಮೇಲೆ ಅವರು ಬೇರೆ ಕಡೆಗೆ ಹೋಗ್ತಾರೆ, ಬೇರೆ ಮಠಕ್ಕೆ ಹೋಗ್ತಾರೆ. ಅದನ್ನು ನಡೆಸುವವರೆಲ್ಲ ಇವರು. ಅವಾಗ ಲೈಟ್ ಬಿಲ್ ಇರ್ತಿರಲಿಲ್ಲ, ವಾಟರ್ ಬಿಲ್ ಇರ್ತಿರಲಿಲ್ಲ, ಬಾವಿ ಇರೋದು. ಅದಕ್ಕೆ ಅಂಟಿದ ಹಾಗೆ ಒಂದು ತೋಟವೋ ಒಂದು ಕಾಡೋ ಇರೋದು. ಇವರು ಊಟ ಬೇಕು ಅಂತಂದರೆ ಗೃಹಸ್ಥರ ಮನೆಗೆ ಭಿಕ್ಷೆ ಬೇಡಿ ಬರಬೇಕು. ಶಿಷ್ಯರಿದ್ದರೆ ಗುರುಗಳಿಗೆ ಬೇಡಿದ್ದನ್ನು ತರಬೇಕು. ಅದು ಏನು, ತ್ರಿಪಂಚ ಸಪ್ತ ಸದ್ನಾನಿ, 3, 5, 7 ಮನೆಯಲ್ಲಿ ಸಿಗಲಿಲ್ಲ ಅಂದರೆ ಅವತ್ತು ಉಪವಾಸ ಯತಿಗಳಿಗೆ ಇರ್ತಿತ್ತು. ಹಾಗೆ ಆದ್ದರಿಂದ ಮಠ ಅಂತನ್ನೋದು ಛಾತ್ರಾದಿ ನಿಲಯ ಅಂತ. ಮಠ ಅಂದ್ರೇನು? ವಿದ್ಯಾರ್ಥಿಗಳ ತಾಣ. ಆಮೇಲೆ ಮಠಕ್ಕೆ ಒಬ್ಬರು ಅಧೀಶರು ಬಂದರು. ಮತ್ತೆ ಯಾರು ಮಾಡೋದು? ಸನ್ಯಾಸಿಗಳೇ ಅಧೀಶರಾಗಬೇಕಾಯಿತು. ಸಾಮಾಜಿಕವಾದ ಜವಾಬ್ದಾರಿಗಳು ಬಂತು, ಲೆಕ್ಕಪತ್ರಗಳನ್ನು ಇಡುವವರು ಬೇಕಾದರು. ಹಾಗೆ ಎಲ್ಲ ಕ್ರಮೇಣ ಬಂತು. ಬಂದಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಅದು ಯಾವುದೇ ಒಂದು ಬದಲಾವಣೆ ಸಹಜ. ಗೃಹಸ್ಥರ ಬದಲಾವಣೆ ಆಗಿಲ್ವಾ? ಹಾಗೆ ಸನ್ಯಾಸಿಗಳಲ್ಲಾದರೆ ಏನು ತಪ್ಪು? ಅವರು ನಮ್ಮ ಸಮಾಜದವರೇ ತಾನೆ. ನಮ್ಮ ಗುರುಗಳೇ ಬೈತಾ ಇದ್ರು, ಅದೆಂಗೆ ನಂಗೆ ಅರ್ಥ ಆಗ್ತಾ ಇರಲಿಲ್ಲ, ಅದೆಂಗೆ ಬೈತಾ ಇದ್ರು? ಅದೊಂದು ಬದಲಾವಣೆ. ಇವಾಗ ನಾವು ಬದಲಾಗಿಲ್ವಾ? ಗೃಹಸ್ಥರು ಬದಲಾಗಬೇಕು, ಇದು ಸನ್ಯಾಸಿಗಳು ಬದಲಾಗಬಾರ್ದು ಅಂದ್ರೆ ಏನು ಅರ್ಥ ಅದಕ್ಕೆ? ಅದರಿಂದಾಗಿ ಬದಲಾಗಿದೆ ಅನ್ನೋದು ಹೌದು, ಆದರೆ ಆ ಬದಲಾವಣೆ ಅನ್ನೋದು ಅನಿವಾರ್ಯ ಅನ್ನೋದು ಹೌದು. ತೃತೀಯ ತವನಂ ತತ್ತೇ ವೈಶ್ವದೇವಂ ಯುಧಿಷ್ಠಿರ ಅಹಿಂಸಾ ಸರ್ವಭೂತೆಭ್ಯ ಸಂವಿಭಾಗಶ್ಚ ಸರ್ವಶಃ. ಅದರಿಂದ ಒಬ್ಬ ರಾಜನ ಜವಾಬ್ದಾರಿ ಏನು? ಒಬ್ಬ ರಾಜನ ಹೊಣೆ ಏನು ಅಂತಂದರೆ ಅವನು ಕಟ್ಟಡ ಕಟ್ಟಿಸ್ಬೇಕು ಅದೆಲ್ಲ ಅಲ್ಲ. ಒಬ್ಬ ರಾಜನ ಹೊಣೆ ಅಹಿಂಸಾ, ಜೀವರು ಪರಸ್ಪರ ಹಿಂಸೆ ಮಾಡಿಕೊಳ್ಳದೆ ಇರಬೇಕು. ಸಂವಿಭಾಗಶ್ಚ, ವಿಭಾಗ, ಹಣದ ಭಾಗ ಸರಿಯಾಗಿ ಆಗಬೇಕು. ಅವರವರ ಎಫರ್ಟಿಗೆ ಮತ್ತೆ ಅವರವರ ಪಾರಂಪರಿಕವಾದ ಕ್ರಿಯೆ
ಒಬ್ಬ ಇವನಿಗೆ ಎಷ್ಟು ಬೇಕೋ ಅಷ್ಟು ಸಲ್ಲಬೇಕು, ಅವನ ಕೆಲಸ ಏನೋ ಆ ಕೆಲಸಕ್ಕೆ ತಕ್ಕ ಹಾಗೆ ಹಣ ಸಲ್ಲಬೇಕು. ಅದರಿಂದಾಗಿ ರಾಜನಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡಬೇಕು? ಅಹಿಂಸಾ ಸರ್ವಭೂತೇಭ್ಯ, ಜೀವರಿಗೆ ಅಹಿಂಸೆ, ದನದಿಂದ ಮನುಷ್ಯನಿಗೂ ಹಿಂಸೆ ಆಗಬಾರದು, ಮನುಷ್ಯನಿಂದ ದನಕ್ಕೂ ಹಿಂಸೆ ಆಗಬಾರದು. ಸಂವಿಭಾಗಶ್ಚ ಸರ್ವಶಃ, ಎಲ್ಲರಿಗೂ ಹಣ ಅನ್ನೋದು ಭಾಗ ಆಗಬೇಕು, ಎಕ್ಸೆಸ್ ಮನಿ ಕ್ರಿಯೇಟ್ ಆಗಬಾರದು, ಹಾಗೆ ನೋಡ್ಕೊಳ್ಬೇಕು. ದಮಸ್ತ್ಯಾಗೋ ಧೃತಿ ಸತ್ಯಂ, ಇಂದ್ರಿಯ ನಿಗ್ರಹ ಅಂತನ್ನೋದು ಜನರಲ್ಲಿ ಸಹಜವಾಗಿ ಇರಬೇಕು. ತ್ಯಾಗ, ಹೆಚ್ಚಾಗಿದ್ದನ್ನು ಕೊಡುವ ಒಂದು ವಾತಾವರಣ ಇರಬೇಕು. ಧೃತಿ, ಅವರವರು ಅವರವರ ಜೀವನದ ಭರವಸೆಯಲ್ಲಿ ಇರಬೇಕು. ಇವು ಕ್ರಿಯೇಟ್ ಆಗಬೇಕು ಪ್ರಜೆಗಳಲ್ಲಿ, ಅದನ್ನು ನೀನು ನೋಡ್ಕೋಬೇಕು. ಯಾಕೆಂದರೆ ನಾವು ಒಂದು ರಾಜನಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ, ಒಂದು ರಾಜಕಾರಣಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಒಬ್ಬ ಪ್ರಧಾನಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಒಬ್ಬ ಅಧಿಕಾರಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ವಿಶೇಷತಃ ಒಂದು ಕ್ಲಾರಿಟಿ ಇಲ್ಲ. ವಿಶೇಷತಃ ನಮ್ಮ ಜನಕ್ಕೆ ಕ್ಲಾರಿಟಿ ಇಲ್ಲ. ಏನು ಕರ್ತವ್ಯ? ಸಂವಿಧಾನ ಸಂವಿಧಾನ ಅಂತ ಇದ್ದಾರೆ. ಸಂವಿಧಾನದ ವ್ಯಾಪ್ತಿ ಎಷ್ಟು? ಸಂವಿಧಾನದ ವ್ಯಾಪ್ತಿಯನ್ನು ಮೀರಿ ಎಷ್ಟೋ ಬದಲಾವಣೆಗಳಾಗ್ತಾ ಇರುತ್ತೆ. ಉದಾಹರಣೆಗೆ, ಸಂವಿಧಾನವನ್ನು ಮೊದಲು ರಚನೆ ಮಾಡಿದಾಗ ಸೈಬರ್ ಕ್ರೈಮ್ ಇತ್ತಾ ಇರಲಿಲ್ವಾ? ಇರಲಿಲ್ಲ. ಈ ತರಹದ ಎಷ್ಟೋ ಸಂಗತಿಗಳು ಇರಲಿಲ್ಲ. ಸಂವಿಧಾನ ರಚನೆ ಆದಾಗಿತ್ತ? ಯಾಕೆ? ಅವಾಗೇನಿಲ್ಲ, ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ನೀವು ನೋಡಿದಾಗ ಸಂವಿಧಾನ ಅಂತ ಹೇಳ್ತಾ ಇದ್ದಾರೆ, ರಾಜರ ಕರ್ತವ್ಯ ಏನು, ಅವ್ರ ಕರ್ತವ್ಯ ಏನು, ಇವ್ರ ಕರ್ತವ್ಯ ಏನು ಅಂತ. ಆದರೆ ವಿಜ್ಞಾನ ಇತಿಹಾಸದಲ್ಲಿ ಹೊಕ್ಕು ಏನೆಲ್ಲ ಬದಲಾವಣೆಗಳನ್ನು ತರತ್ತೆ, ಅದನ್ನೆಲ್ಲ ನಾವು ನೋಡಬೇಕಾಗತ್ತೆ. ಸಂವಿಧಾನ ಹೇಳಿತ್ತಾ ನಿಮಗೆ ಅಣುಬಾಂಬ್ ಬೇಕು ಅಂತ? ಯಾಕೆ ಹೊಂದಿದೆವು? ಸ್ಯಾಟಲೈಟ್ ಲಾಂಚ್ ಮಾಡಲಿಕ್ಕೆ ಹೇಳಿತ್ತಾ? ಯಾಕೆ ಹೊಂದಿದೆವು? ಬೇಕು, ಅದು ರಕ್ಷಣೆಯ ಮುಂದುವರಿದ ಭಾಗ. ಅದು ಎಲ್ಲಿ ಬರುತ್ತೆ? ರಕ್ಷಣೆಯ ಹಿನ್ನೆಲೆಯಲ್ಲಿ ಬರುತ್ತೆ. ಕ್ಷತ್ರಿಯೋ ರಕ್ಷಣ ಧೃತಿ. ಎಲ್ಲ ಆಯಾಮಗಳಲ್ಲಿ ಒಂದನ್ನು ನಾವು ಟೆಸ್ಟ್ ಮಾಡಬೇಕಾಗತ್ತೆ. ಎಲ್ಲ ಆಯಾಮಗಳಲ್ಲಿ ಏಕದೃಷ್ಟಿ ಇರಬಾರದು. ಅದರಿಂದಾಗಿ ನೀವು ಒಟ್ಟು ಏನು ಎಕ್ಸ್ಪೆಕ್ಟ್ ಮಾಡಬೇಕು ಎದುರುಗಡೆ ಇರುವವರಿಂದ, ಯಾವ ಯಾವ ವಲಯದಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ನೀನು ಏನನ್ನ ಗಮನಿಸಬೇಕು, ಬೇಡದವರಿಗೆ ಕೊಡುವ ವ್ಯವಸ್ಥೆ ನಿನ್ನದಾಗಬೇಕು. ಬೇಡ್ತಾರೆ ಯಾಕೆ ಅಂದರೆ ನಿಮ್ಮ ಮೇಲೆ ಭರವಸೆ ಇಲ್ಲ, ಗುಣವನ್ನು ನೋಡ್ಕೊಂಡು ಕೊಡ್ತೀರಾ ಅಂತ, ಅದಕ್ಕೆ ಬೇಡ್ತಾರೆ. ಒಬ್ಬ ಬೇಡೋದು ಯಾಕೆ? ಒಬ್ಬ ತಾನೇ ಅರ್ಜಿ ಹಾಕೊಳ್ಳೋದು ಯಾಕೆ? ನಿಮ್ಮ ಕಣ್ಣು ಕಾಣಲ್ಲ ಮಾರಾಯ, ನಾನು ಕಾಣಿಸ್ಬೇಕು ಅಂತ ತಾನೇ ಅರ್ಜಿ ಹಾಕೋದು. ಆ ಬೇಸಿಕ್ ಶುರು ಆಗಿದ್ದೇ ನಿಮ್ಮ ತಪ್ಪು. ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೇನೆ ಅನ್ನುವಂತಹ ಧೃತಿ, ಧೈರ್ಯ, ಅದು ಒಬ್ಬನಿಗೆ ಬರಬೇಕು. ಅದಕ್ಕೆ ಪೂರಕವಾದ ಪರಿಸರ ಕ್ರಿಯೇಟ್ ಆಗಬೇಕು. ಇಲ್ಲ ಅಂದರೆ ಅವನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅತ್ಯಂತ ಧೈರ್ಯ ಇರುವವರು ಹಾಗೆ ಧುಮುಕ್ತಾರೆ. ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೇನೆ, ದೇವರು ಗುರುತಿಸುವಂತೆ ಮಾಡ್ತಾನೆ ಅಂತನ್ನುವ ಭರವಸೆ ಕೆಲವರಿಗಿರುತ್ತೆ. ಎಲ್ಲರಿಗೂ ಅದಿರಬೇಕು ಅಂತ ಇಲ್ಲ.
ಅದು ಹೊರಗಡೆಯ ವಸ್ತುವಿನಿಂದ ಬರೋದೇ ಅಲ್ಲ, ಅದನ್ನು ಹೊರಗಡೆಯ ದುಸ್ತಿನಿಂದ ಇದು ಮಾಡೋದು ಅಲ್ಲ. ಬಹಳಷ್ಟು ಜನ ವೇದಾಂತ ಓದ್ತೀವಿ ಅಂತಾರೆ, ವೇದಾಂತ ಓದ್ತಾ ಇರ್ತಾರೆ, ಸ್ಲೈಟಾಗಿ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹೀಗಾಗಿ ಬಿಡತ್ತೆ. ವೇದಾಂತ ಓದಿದ್ದು ಎಲ್ಲಿಗೆ ಬಂತದು? ನೀವು ವೇಷದಿಂದ ಗುರುತಿಸ್ತೀರಾದ್ರೆ ವಸಿಷ್ಠ ವಾಮದೇವರಿಗೆ ಸಮ ಅವರು. ಆದರೆ ಆ ಧೈರ್ಯ ಇದೆಯಲ್ಲ ಜೀವನದಲ್ಲಿ, ಅದು ಯಾರಿಗೋ ಕೆಲವ್ರಿಗಿರುತ್ತೆ, ಎಲ್ಲರಿಗೂ ಇರಲ್ಲ. ಆದರೆ ಇರೋ ಹಾಗೆ, ಮೂಡುವ ಹಾಗೆ ರಾಜನ ಆಡಳಿತ ಇರಬೇಕು. ನಾನು ಬೇಡದಿದ್ದರೂ ಯಾರೋ ಒಬ್ರು ಗುರುತಿಸೋರು ಇರ್ತಾರೆ. ಭವಭೂತಿಯ ಒಂದು ಮಾತಿದೆಯಲ್ಲ, ಉತ್ಪತ್ಸತೆ ಚ ಮಮ ಕೋಪಿ ಸಮಾನ ಧರ್ಮ ಕಾಲೋ ಜಯಂ ನಿರವಧಿರ್ ವಿಪುಲಾಚ ಪೃಥ್ವಿ. ಭೂಮಿ ಬಹಳ ವಿಶಾಲ, ಕಾಲ ಅನಂತ. ನಂತರನೇ ಯೋಚನೆ ಮಾಡೋನು ಯಾರೋ ಒಬ್ಬ ಹುಟ್ಟತಾನಯ್ಯ ಅಂತ ಅವನಿಗೆ ಬರೆಯುವಾಗ ಆ ಭರವಸೆ ಇತ್ತು. ಯಾಕಂದ್ರೆ ಆ ಥರದ ನಾಟಕ ಒಂದು ಬಂದೇ ಇರಲಿಲ್ಲ ಅಲ್ಲಿ ತನಕ. ಆ ಧೈರ್ಯ ಒಬ್ಬನ ಬಾಳುವೆಯಲ್ಲಿ ಬರಬೇಕು. ಅದು ಆ ಧೈರ್ಯ, ನನ್ನ ಕೆಲಸ ನಾನು ಮಾಡ್ತಾ ಇರ್ತೇನೆ ಅಂತ ಎಲ್ಲರೂ ಯೋಚನೆ ಮಾಡುವ ಹಾಗೆ ಒಬ್ಬ ರಾಜನ ಆಡಳಿತ ಇರಬೇಕು. ಆ ಆಡಳಿತ ಯಶಸ್ವಿ ಆಡಳಿತ. ಏಷತೆ ವಿತತೋ ಯಜ್ಞ ಶ್ರದ್ಧಾಪೂತಸ್ತದಕ್ಷಿಣ ವಿಶಿಷ್ಟಸರ್ವಯಜ್ಞೇಭ್ಯೋ ನಿತ್ಯಂ ತಾತ ಪ್ರವರ್ತತಾಂ. ಹೀಗೆ ಅಹಿಂಸೆ, ಸಂವಿಭಾಗ, ದಮ, ತ್ಯಾಗ, ಪ್ರಜೆಗಳಲ್ಲಿ ಧೃತಿ, ಅಪರಂಪಾರವಾದ ಭರವಸೆ, ಸತ್ಯ, ಇವುಗಳು ವ್ಯಾಪಿಸಲಿ. ಅದು ನೀನು ಮಾಡುವ ಯಜ್ಞ, ಆಡಳಿತ ಯಜ್ಞ. ಅದಕ್ಕೆ ಬೇಕಾದ ಹಾಗೆ ನೀನು ದಾನ ಮಾಡಬೇಕು, ಧನವಂತರಿಗೆ ಮೇಲ್ಪಂಕ್ತಿಯಾಗಬೇಕು, ಎಲ್ಲ ನಡೆಯುತ್ತೆ ಅಂತ ಹೇಳುವಲ್ಲಿಗೆ 50ನೇ ಅಧ್ಯಾಯ ಮುಗಿತು. ದಾನಂ ಯಜ್ಞ ಕ್ರಿಯಾಚೇಹ ಕಿಂ ಸ್ವಿಪ್ರೇತ್ಯ ಮಹಾಫಲಂ ಕಸ್ಯಜ್ಜಾಯ ಫಲಂ ಕಿಂ ಸ್ಯಾತ್ ಕೀದೃಶೇಭ್ಯ ಕಥಂ ಕದಾ. ಯುಧಿಷ್ಠಿರ ಹೇಳ್ತಾನೆ, ದಾನ ದೊಡ್ಡದೋ ಯಜ್ಞ ದೊಡ್ಡದೋ? ನೀವು ಯಜ್ಞ ಮಾಡ್ತಿರಲ್ಲ, ಅದೇ ದುಡ್ಡನ್ನ ಒಂದಿಷ್ಟು ಜನ ಕೊಟ್ಟರೆ ಆಗಲ್ವಾ ಅಂತಾರೆ. ನೀವು ದೇವಾಲಯ ಕಟ್ತಿರಲ್ಲ, ದೇವಾಲಯಕ್ಕೆ ಹೋಗಿ ಹಾಲಭಿಷೇಕ ಮಾಡ್ತಿರಲ್ಲ, ಅದೇ ದುಡ್ಡನ್ನ ಅದೇ ಹಾಲನ್ನು ಕೊಟ್ಟು ಒಂದಿಷ್ಟು ಜನ ಕುಡಿಲಿಕ್ಕಾಗಲ್ವಾ ಅಂತ ಕೆಲವರು ಕೇಳ್ತಾರೆ. ಆ ಕೇಳುವವರೆಲ್ಲ ಮುಟ್ಟಾಡ್ರು, ಏನು ಮಾಡೋದೇ ಇಲ್ಲ ಅವರು. ಅದು ಬೇರೆ, ಅವ್ರ ಪ್ರಶ್ನೆಯಲ್ಲಿ ನೈತಿಕತೆಯೇ ಇಲ್ಲ. ದೇವರನ್ನ ಬೈಯುವ ನಿನ್ನ ಮೂವಿಯನ್ನು ನೋಡಲಿಕ್ಕೆ ನಾನು ಈ ಟಿಕೆಟ್ ವೇಸ್ಟ್ ಮಾಡಿದ್ನಲ್ಲ, ಇದರ ಬದಲು ಯಾರಿಗಾದ್ರೂ ಇಬ್ರಿಗೆ ಊಟ ಕೊಡಿಸ್ಬಹುದು ಅಂತ ಹೇಳ್ಬೋದು. ಅಷ್ಟೇ, ಅವ್ರಿಗಂಥದ್ದೇ ಉತ್ತರ ಕೊಡಬೇಕು. ಆದರೆ ಯುಧಿಷ್ಠಿರನ ಪ್ರಶ್ನೆ ಕೇಳಿದಾನೆ, ದಾನ ದೊಡ್ಡದೋ ಯಜ್ಞ ದೊಡ್ಡದೋ? ಯಾವುದಕ್ಕೆ ಫಲ ಹೆಚ್ಚು? ಕಸ್ಯಜ್ಜಾಯ ಫಲಂ ಕಿಂ ಸ್ಯಾತ್ ಕೀದೃಶೇಭ್ಯ, ಯಾರಿಗೆ ಕೊಡಬೇಕು? ಕಥಂ, ಹೇಗೆ ಕೊಡಬೇಕು, ಹೇಗೆ ಯಜ್ಞ ಮಾಡಬೇಕು? ಕದಾ, ಯಾವಾಗ ಕೊಡಬೇಕು, ಯಾವಾಗ ಯಜ್ಞ ಮಾಡಬೇಕು? ಎಲ್ಲದಕ್ಕೂ ಒಂದು ಔಚಿತ್ಯ ಅಂತ ಒಂದುಂಟು. ಒಂದು ಕಾವ್ಯದ ವಿಚಾರದಲ್ಲಿ ಕ್ಷೇಮೇಂದ್ರ ಅಲ್ಲಿ ತನಕ ಬಂದ ಧ್ವನಿ ಸಿದ್ಧಾಂತವನ್ನು ವಿರೋಧಿಸಿ ಔಚಿತ್ಯ ವಿಚಾರ ಚರ್ಚಾ ಅಂತ ಮಾಡ್ತಾನೆ. ಅವನದೊಂದು ಪ್ರಸಿದ್ಧವಾದ ಕೃತಿ. ಆ ಕಾಲದಲ್ಲಿ ಕಾಶ್ಮೀರದಲ್ಲಿ ಕಾವ್ಯದ ಜೀವಾಳ ಯಾವುದು? ಧ್ವನಿ ಅಂತ ಬಂತು. ಧ್ವನಿ ಅಂದರೆ ನೀವು ಒಂದು ಓದಿದ್ರೆ 10 ಸ್ಫುರಣೆ ಆಗಬೇಕು. ಆ ತರಹದ ಶಕ್ತಿಯನ್ನು ಒಳಗೊಂಡ ಕಾವ್ಯ. ನಿಮಗೆ ವಾಲ್ಮೀಕಿ ರಾಮಾಯಣ ಎಷ್ಟು ಸರಳವಾದ ಕಥೆ, ಮಕ್ಕಳಿಗೂ ಅರ್ಥ ಆಗತ್ತದು. ಆದರೆ ಎಷ್ಟು
ಎಷ್ಟು ಹೊಳಹುಗಳನ್ನು ಹೊಳೆಯಿಸುತ್ತೆ ಅದು. ಯಾವುದಕ್ಕೆ ಆ ತರಹದ ಒಂದು ಓದಿದರೆ 10 ಜನರಿಗೆ 10 ಹೊಳೆಯಿಸುವ ಶಕ್ತಿ ಇರುತ್ತೋ ಆ ಶಕ್ತಿಯನ್ನು ಧ್ವನಿ ಅಂತ ಕರೀತಾರೆ. ಆ ಧ್ವನಿ ಕಾವ್ಯದ ಜೀವಾಳ ಅಂತ ಆನಂದವರ್ಧನ ಅನ್ನುವವನು ಸಮರ್ಥನೆ ಮಾಡಿದ. ಆ ಆನಂದವರ್ಧನನ ಧ್ವನ್ಯಾಲೋಕವನ್ನ 2 ಸನ್ಯಾಸಿಗಳು ಪಾಠ ಮಾಡಿದ್ದು ನೋಡಿದ್ದೀನಿ ನಾನು. ಯಾವುದೇ ಒಬ್ಬ ರಸಸಿದ್ಧನಿಗೆ ಕೊರತೆ ಇಲ್ಲದ ಹಾಗೆ. ಒಂದು ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು, ಇನ್ನೊಂದು ಪಲಿಮಾರು ಸ್ವಾಮಿಗಳು, ಈಗನ ದೊಡ್ಡ ಪಲಿಮಾರು ಸ್ವಾಮಿಗಳು. ಅಲಂಕಾರ ಶಾಸ್ತ್ರ ವಿದ್ವತ್ತು ಮಾಡಿದ್ದಾರೆ ಅವರು. ಹಾಗೆ ಆ ಧ್ವನ್ಯಾಲೋಕ ಇದೆಯಲ್ಲ, ಅದೆಲ್ಲರಿಗೂ ಇಷ್ಟವಾದದ್ದು. ಕೆ.ಟಿ. ಪಾಂಡುರಂಗಿ ಅವ್ರಿಗೂ ಇಷ್ಟವಾದ ಕೃತಿ. ಮತ್ತು ಈಗಣ ನಮ್ಮ ಸೋಸ್ಲೆ ವ್ಯಾಸರಾಜ ಮಠದ ಸ್ವಾಮಿಗಳು, ಅವರು ಧ್ವನ್ಯಾಲೋಕವನ್ನು ಪಾಠ, ಎಲ್ಲರಿಗೂ ಇಷ್ಟವಾದ ಕೃತಿ ಅದು. ಮತ್ತು ಆಚಾರ್ಯ ಕೃತಿ, ಇಡೀ ಕಾವ್ಯದಲ್ಲಿ ಬಂದದ್ದು ಆಚಾರ್ಯ ಕೃತಿ ಯಾವುದು ಅಂತಂದರೆ ಧ್ವನ್ಯಾಲೋಕ. ನೀವು ಅಲಂಕಾರ ಶಾಸ್ತ್ರದ ಸಕಲ ಸೊಬಗುಗಳನ್ನು ಸವಿಬೇಕು ಅಂದರೆ ಅದು ಒಂದು ಪಾಠ ಕೇಳಿದ್ರೆ ಸಾಕು. ಒಂದು ಕೇಳಿದ್ರೆ ಅದು ಏತೇನ ತರವೇ ವ್ಯಾಖ್ಯಾತ, ಇನ್ಯಾವ ಪೊಯೆಟಿಕ್ಸನ್ನು ಕೇಳಬೇಕಾಗಿಲ್ಲ. ಅದನ್ನ ವಿರೋಧಿಸಿ ಒಬ್ಬ ಬರೆದ, ಯಾರು? ನಮ್ಮ ಕ್ಷೇಮೇಂದ್ರ. ಔಚಿತ್ಯ ವಿಚಾರ ಚರ್ಚಾ. ಎಲ್ಲಿ ಏನನ್ನ ಹೇಳಬೇಕು ಅಂತ ಔಚಿತ್ಯ. ಯಾವ ಕಾವ್ಯವನ್ನ ನೀವು ಧ್ವನಿ ಅನ್ನೋದಕ್ಕಿಂತ ದೇಶ ಕಾಲಗಳ ಮತ್ತೆ ಆ ವ್ಯಕ್ತಿತ್ವದ ಪರಿಧಿಯಲ್ಲಿ ನೀವು ಮಾಡಬೇಕು. ಔಚಿತ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಮೆಟ್ಟು ಅಂದ್ರೆ ಏನು? ಮೆಟ್ಟಿ ನಿಂತ ಅಂದ್ರೆ ಏನು? ಮೆಟ್ಟು ಅಂದ್ರೆ ಚಪ್ಪಲಿ. ಮೆಟ್ಟಿ ಅಂತಂದ್ರೆ ಚಪ್ಪಲಿಗೆ ಕಾಲು ಹಾಕಿ ತುಳಿದುಕೊಂಡು ಹೋಗಿ. ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಅಂತನಲ್ಲ, ಏನ್ರಿ ಹೇಳೋದು? ಇದಕ್ಕೆ ಔಚಿತ್ಯ ಇದೆ ಅಂತಾರ? ಪ್ರಯೋಗವೇ ಮಾಡಬಾರದು. ನಾದ ಬ್ರಹ್ಮ ಅಂತೆ, ಏನು ಭೀಕರ! ಈ ತರ 1000 ಸಮಸ್ಯೆಗಳನ್ನು ತೋರಿಸ್ತೀನಿ ನಾನು. ಔಚಿತ್ಯ ಇಲ್ಲದೆ ಇರೋದು. ಮೆಟ್ಟಿ ನಿಲ್ಲು ಯಾರನ್ನ? ಎದುರಾಳಿಗಳನ್ನ ಮೆಟ್ಟಿ ನಿಲ್ಲೋ. ಪ್ರೀತಿಸುವವರನ್ನ, ಮೆಚ್ಚುವವರನ್ನ ಮೆಟ್ಟಿ ನಿಂತು ಬಿಟ್ರೆ ಗತಿ ಏನ್ರಿ? ಅದರಿಂದಾಗಿ ಹಾಗಲ್ಲ ಔಚಿತ್ಯ. ಹಾಗೆ ಕದಾ ಯಾವಾಗ ಯಜ್ಞ ಮಾಡಬೇಕು, ಯಾವಾಗ ದಾನ ಮಾಡಬೇಕು, ಔಚಿತ್ಯ ಗೊತ್ತಿರಬೇಕು. ಇದನ್ನು ಕೇಳಿದ್ದಲ್ಲಿ ಕೃಷ್ಣ ಸೂಕ್ಷ್ಮವಾಗಿ ಹೇಳಿದ್ದಾನೆ ಗೀತೆಯಲ್ಲಿ. ದೇಶ ಕಾಲ ವಿರೋಧಿಯಾಗಿರಬಾರದು ದಾನ. ದೇಶ ಕಾಲ ವಿರೋಧಿ ಆಗಿರಬಾರದು. ಬದರಿಯಲ್ಲಿ ಫ್ರಿಡ್ಜ್ ದಾನ ಕೊಟ್ರೆ ಏನ್ರಿ ಹೇಳೋದು? ವಿಜಯವಾಡ ಖಮ್ಮಂನಲ್ಲಿ ಶಾಲ್ ದಾನ ಕೊಟ್ರೆ, ಹೀಟರ್ ದಾನ ಕೊಟ್ರೆ, ಅದಕ್ಕೆ ಔಚಿತ್ಯ. ಹಾಗೆ ಯಜ್ಞವನ್ನ ಎಲ್ಲಿ ಬಳಸಬೇಕು, ದಾನವನ್ನ ಎಲ್ಲಿ ಬಳಸಬೇಕು, ಈ ಔಚಿತ್ಯ ಇರಬೇಕು. ಆ ಔಚಿತ್ಯವನ್ನು ಕುರಿತು ಹೇಳಿ ಅಂತ. ಯುಧಿಷ್ಠಿರನ ಪ್ರಶ್ನೆ ಬಹಳ ಸೀರಿಯಸ್ ಆಗಿರೋದು. ರೌದ್ರ ಧರ್ಮೇ ಕ್ಷತ್ರಿಯಶ್ಚ ಸತತಂ ತಾತ ವರ್ತತೆ ನಾಸ್ಯ ವೈತಾನಿಕ ಫಲಂ ವಿನಾ ದಾನಂ ಸುಪಾವನಂ. ಅದಕ್ಕೆ ಭೀಷ್ಮಾಚಾರ್ಯರು, ನೋಡು, ನೀನು ಔಚಿತ್ಯದ ಬಗ್ಗೆ ಕೇಳಿದ್ಯಲ್ಲ, ಕ್ಷತ್ರಿಯನಿಗೆ ಯಾವುದು ಉಚಿತ ಅಂತ ಹೇಳ್ತೇನೆ ಎಂದ್ರು. ಉಚಿತ ಅಂದ್ರೆ ಯೋಗ್ಯ. ಈಗ ಫ್ರೀ ಅಂತ ಅರ್ಥ ಆಗೋಗಿದೆ. ಉಚಿತ ಅಂತಂದ್ರೆ ಯೋಗ್ಯವಾದದ್ದು. ಕ್ಷತ್ರಿಯನೊಬ್ಬ ಸತತಂ ನಿರಂತರವಾಗಿ ರೌದ್ರ ಧರ್ಮೇ ವರ್ತತೆ, ಉತ್ಕಟವಾದ ರುದ್ರ ಧರ್ಮ. ಅವನಿಗೆ ಹೊಡೆಯೋದ್ರಲ್ಲಿ ಏನೊಂದು ಅಡ್ರಿನಲ್ ರಶ್ ಇರುತ್ತಲ್ಲ, ಅದರಲ್ಲಿ ಉತ್ಕಟವಾಗಿರ್ತಾನವನು. ಅವನು ಅದನ್ನು ಕಳ್ಕೊಳ್ಬೇಕು.
ದೇವರಲ್ಲಿ ಬರುವಾಗ ಅವನ ಒಂದು ಆ ದೋಷವನ್ನು ಕಳ್ಕೋಬೇಕು. ಇವಾಗ ಬ್ರಾಹ್ಮಣ ವಿಪರೀತ ಮೃದು ಆಗಿ ಹೋಗ್ತಾನೆ, ಎಲ್ಲರನ್ನು ಒಳ್ಳೆಯವರು ಅಂತಾನೆ. ಎಲ್ಲರನ್ನ ಒಳ್ಳೆಯವರು ಅಥವಾ ಅವನು ಮೃದುವಾಗಿ ದೇವರಲ್ಲೇ ಕೆಲವೊಮ್ಮೆ ದೋಷ ಕಂಡುಬಿಡ್ತಾನೆ. ಏನೇ ಆಗಲಿ ದೇವರು ಹಾಗೆ ತಾಮಸರನ್ನು ಉದ್ಧಾರ ಮಾಡಬಹುದಿತ್ತು ತಾನೇ ಅಂತಾನೆ. ಅದು ಯಾಕೆ ಅಂದರೆ ವಿಪರೀತ ಮಿದುವಾಗಿರೋದ್ರಿಂದ ಬಂದಿರೋ ಪ್ರಾಬ್ಲಮ್. ಅದು ಆದರ್ಶವನ್ನು ವಿಪರೀತ ತಲೆಗೆ ಹಚ್ಕೊಂಡಿದ್ರಿಂದ ಬಂದ ಪ್ರಾಬ್ಲಮ್. ಗಾಂಧಿಯನ್ ಪ್ರಾಬ್ಲಮ್ ಅಂತ ಬೇಕಾದ್ರೆ ಕರಿಬಹುದು. ಅಲ್ಲ, ಆದರೆ ಅವರೇನು ಅಷ್ಟೊಂದೇನಿರಲಿಲ್ಲ. ಹಿಂದೂಗಳು ಏನು ಬೇಕಾದ್ರೆ ಆಗಲಿ ಅಂತ ನಾವು ರದ್ದೇರೆ ಹೇಳಿದ್ದೆ. ರೌದ್ರ ಧರ್ಮೇ ಕ್ಷತ್ರಿಯಶ್ಚ ಸತತಂ ತಾತ ವರ್ತತೆ. ಅವನು ಅದನ್ನು ಕಳಿಸ್ಕೋಬೇಕು ಅಂದರೆ ದಾನ ಅನ್ನೋದೊಂದು ಫಲ. ರೌದ್ರ ಯಾವಾಗ ಉಂಟಾಗತ್ತೆ, ಇದು ನನ್ನದಾಗಬೇಕು, ಯಾಕೆಂದ್ರೆ ಬಲ ಇದೆ, ಈ ಸಂಪತ್ತು ನನ್ನದಾಗಬೇಕು ಅಂತನ್ನೋದು ರೌದ್ರದ ಹಿಂದಿರುವಂತಹ ಮನೋಭಾವ. ಆ ದೋಷವನ್ನು ಪರಿಹಾರ ಮಾಡೋದು ಯಾವುದು? ದಾನ. ಇಷ್ಟು ಉತ್ಕಟವಾಗಿ ಸೆಳೆದದ್ದನ್ನ, ಇಷ್ಟು ಉತ್ಕಟವಾಗಿ ಪಡೆದದ್ದನ್ನ ಇವರು ಕೊಟ್ಟುಬಿಡ್ತೀನಿ ಅಂತ ನಿರ್ಮಮತ್ವ. ಆ ರೌದ್ರದ ದೋಷವನ್ನ ದಾನ ಅನ್ನೋದು ತೆಗೆಯುತ್ತೆ. ಹೀಗಾಗಿ ವೈತಾನಿಕ ಫಲಂ ವಿನಾ, ಯಜ್ಞದ ಫಲ ಏನು? ಯಜ್ಞದ ಫಲ ಯಾಕೆ ಬರುತ್ತೆ? ದಾನದ ಮೂಲಕ ಬರುತ್ತೆ. ಹೀಗಾಗಿ ಕ್ಷತ್ರಿಯ ಯಜ್ಞ ಮಾಡುವಾಗ ದಾನ ಮಾಡಲೇಬೇಕು. ಯಾಕೆಂದ್ರೆ ಯಜ್ಞಕ್ಕೆ ಬಳಸಿದ ದ್ರವ್ಯವನ್ನ ಅವನು ರೌದ್ರದಿಂದ ಪಡೆದಿರ್ತಾನೆ. ಆ ರೌದ್ರವನ್ನ ಕಳಿಸ್ಕೊಳ್ಳಿಕ್ಕೆ ನಮಮ ಅಂತನ್ನುವಂತಹ ಪ್ರಜ್ಞೆ ಬೇಕು. ಹಾಗಾದ್ರೆ ಈ ಭಾವನೆ ಯಾಕಾಗಿ? ಈ ಉತ್ಕಟವಾದ ಭಾವನೆ ಬೇರೆಯವ್ರಿಗಾಗಿ, ನನಗಾಗಿ ಅಲ್ಲ ಅಂತ ಆಗೋಗುತ್ತೆ. ಅದರಿಂದಾಗಿ ನೋಡಪ್ಪ, ಕ್ಷತ್ರಿಯರು ಯಜ್ಞ ಮಾಡಿದ್ರೆ ದಾನ ಇರಲೇಬೇಕು. ನತು ಪಾಪಕೃತಾಂ ರಾಜ್ಞಾಂ ಯಾಜಕಾದ್ವಿಜ ಸತ್ತಮಾಹ ಧನೆ ಸತ್ಯಪ್ರದಾತೃಣಾಂ ಪ್ರತಿಗೃಹಂತಿ ಸಾಧವಃ. ಪಾಪಿಷ್ಠರಾದ ರಾಜರಿಗೆ ಯಾಗ ಮಾಡಿಸಬಾರದು. ಧನೇ ಸತಿ ಅಪ್ರದಾತೃಣಾಂ, ಆದರೆ ಹಣ ಇರುತ್ತೆ, ಕೊಡೋಲ್ಲ. ಅವರದ್ದನ್ನು ತೆಗೆದುಕೊಳ್ಳೋದು ಹೀಗೆ ರಾಜನ ಮೂಲಕ. ರಾಜ ಏನ್ ಮಾಡ್ತಾನೆ? ಆ ಧರ್ಮದ ಸಲುವಾಗಿ ತಾನೆ ಯುದ್ಧ. ಅದರಿಂದಾಗಿ ಯುದ್ಧ ನಡೆಯೋದು ಅಥವಾ ಗಡಿ ಬಾರ್ಡರ್ ವೈಚಾರಿಕವಾಗಿಯೇ, ಬೇರೆ ಅಲ್ಲ. ಗಡಿ ಯಾವತ್ತೂ ಕೂಡ ಅದು ವೈಚಾರಿಕದ ರಿಫ್ಲೆಕ್ಷನ್. ಮೊದಲು ಬೌದ್ಧಿಕ ಯುದ್ಧ ನಡೆಯುತ್ತೆ, ಆಮೇಲೆ ಭೌತಿಕ ಯುದ್ಧ ನಡೆಯೋದು ಯಾವತ್ತೂ ಅಷ್ಟೆ. ಈ ಹಿನ್ನೆಲೆಯಲ್ಲಿ ಧನ ಇದೆ, ಧರ್ಮ ಮಾಡೋಲ್ಲ. ಅದಕ್ಕಾಗಿ ಧರ್ಮ ಮಾಡುವ ಹಾಗೆ ಆ ರಾಜ ಮುಂದುವರಿತಾನೆ. ಅದಕ್ಕೆ ಅವನು ಕಿತ್ತುಕೊಂಡು ಬೇರೆಯವರು ಕೊಡ್ತಾನೆ. ಅವಾಗ ಆ ರೌದ್ರ, ಆ ಶೌರ್ಯ, ಆ ಪರಾಕ್ರಮ ಸ್ವಾರ್ಥಕ್ಕೆ ಅಂತ ಆಗಲ್ಲ. ಪ್ರತಿಗೃಹಂತಿ ನತು ಚೇತ್ ಯದ್ರೋಷಾತ್ ಆಪ್ತ ದಕ್ಷಿಣೈಃ ಅಥ ಚೇತ್ ಪ್ರತಿಗೃಹೀಯುಃ ದದ್ಯಾದಹರಹರ್ ನೃಪ ಶ್ರದ್ಧಾಮಾಸ್ಥಾಯ ಪರಮಾಂ ಪಾವನಂ ಹೇತದುತ್ತಮಂ. ರೋಷದಿಂದ ಕೊಟ್ಟದ್ದನ್ನ ಸ್ವೀಕಾರ ಮಾಡದೆ, ಕರ್ತವ್ಯ ಪ್ರಜ್ಞೆಯಿಂದ ಶ್ರದ್ಧೆಯಿಂದ ಕೊಟ್ಟದ್ದನ್ನ ಸ್ವೀಕಾರ ಯಾರು ಮಾಡ್ತಾರೆ? ಶ್ರದ್ಧೆಯಿಂದ ಇವನು ಯೋಗ್ಯವಾಗಿ ಕೊಡ್ತಾ ಇದ್ದಾನೆ, ಆದ್ದರಿಂದಾಗಿ ನಾನು ಸ್ವೀಕಾರ ಮಾಡಬೇಕು, ಇದು ನನ್ನ ಕರ್ತವ್ಯ ಅಂತ ಯಾರು ಸ್ವೀಕಾರ ಮಾಡ್ತಾನೆ, ಅದು ಪಾವನಂ. ಬ್ರಾಹ್ಮಣಾನ್ ಸ್ತರ್ಪಯೇ ದ್ರವ್ಯೈಃ ಸ ವೈ ಯಜ್ಞೋನುಪದ್ರವಃ ಮೈತ್ರಾನ್ ಸಾಧೂನ್ ವೇದವಿದಃ ಶೀಲವೃತ್ತ ತಪೋನ್ವಿತಾನ್. ಇನ್ನು ಈ ತರಹದ ಯಾಗಕ್ಕಾಗಿ ಮಾಡುವ ಯುದ್ಧ,
ಅಹಿಂಸಾತ್ಮಕ ಆಗೋದು ಹೇಗೆ ಅಂದರೆ ಹಿಂಸೆ ಮಾಡದವರಿಗೆ ಈ ದಾನದ ಉಪಯೋಗ ಆಗಲಿ ಅಂತ. ಅವಾಗೇನಾಗತ್ತೆ, ಸವೈ ಯಜ್ಞ ಅನುಪದ್ರವ, ಉಪದ್ರವ ಆಗಲ್ಲ. ಇದು ಇರುವಂಥದ್ದು. ಅದು ಎಲ್ಲರಿಗೂ ಕೊಡೋದು. ವರ್ಣನಾಥ ಸವರ್ಣೇಭ್ಯ ಅಂತ ಹೇಳಿ ಸಂಗ್ರಹ ರಾಮಾಯಣದಲ್ಲಿಯೂ ಕೂಡ ವರ್ಣನಾಥ ದಶರಥ ಅವನು ವರ್ಣೇಭ್ಯ ಎಲ್ಲರಿಗೂ ದಾನ ಮಾಡ್ತಾನೆ. ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ ಎಲ್ಲರಿಗೂ ಯಥಾಯೋಗ್ಯವಾಗಿ ಕೊಡ್ತಾನೆ. ಏನೇನು ಕೊಡಬೇಕು ಅನ್ನೋದು ಡಿಫ್ರೆಂಟ್ ಕೊಡ್ತಾನೆ. ಮಳೆ ಬಿದ್ದ ಹಾಗೆ ಮಳೆ ಎಲ್ಲರಿಗೂ ಕೊಡುತ್ತೆ. ಯಾರ್ಯಾರು ಏನೇನು ಬೇಕೋ ಅದನ್ನು ತಗೊಳ್ತಾರೆ. ಅವರವರ ಭೂಮಿಯಲ್ಲಿ ಅದದು ಬೆಳೆಯುತ್ತೆ. ಬೆಳೆದ ಹುಲ್ಲನ್ನು ತಿಂದು ಹಸುಗಳು ಬ್ರಾಹ್ಮಣನಿಗೆ ಹಾಲು ಕೊಡ್ತವೆ. ಬೆಳೆದ ಹುಲ್ಲನ್ನು ತಿಂದ ಎತ್ತುಗಳು ಮಗ ಹೊರಲಿಕ್ಕೆ ಸಮರ್ಥ ಆಗ್ತವೆ. ಹೊಲ ಉಳಿಕೆಯಲ್ಲಿ ಅದು ಸಹಾಯ ಮಾಡ್ತವೆ. ಹಾಗೆ ಒಬ್ಬೊಬ್ಬರು ಒಂದೊಂದರಿಂದ ಪಡಿತಾರೆ. ಮುಂದಿನ ಯುದ್ಧಕ್ಕೆ ಬೇಕಾದ ಒಂದು ವಿರಾಮ ಅದನ್ನು ಕ್ಷತ್ರಿಯರು ಪಡಿತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು. ಹೀಗಾಗಿ ಯಜ್ಞಾನ್ ಸಂಧಾಯ ಸಾಧುಭ್ಯ ಸಿದ್ಧಾನ್ನಾನ್ ದಕ್ಷಿಣಾವತಃ, ಸಜ್ಜನರಿಗೆ ಯಜ್ಞಗಳನ್ನು ಸಂಧಾನ ಮಾಡಬೇಕು. ಸಿದ್ಧಾನ್ನಾನ್ ಅನ್ನ ಸಾಧನ ಆಗೋಗಿರಬೇಕು. ಬ್ರಾಹ್ಮಣರನ್ನ ಸಿದ್ಧಾನ್ನರು ಅಂತ. ಸಿದ್ಧಾನ್ನರು ಅಂದ್ರೇನು? ಅವರು ಅನ್ನವನ್ನು ಸಾಧನೆ ಮಾಡಲಿಕ್ಕೆ ಹೋಗಬಾರದು ಅಂತ. ಈಗಾಗಲೇ ಸಿದ್ಧವಾಗಿರುವ ಅನ್ನ ಯಾರಿಗೋ ಅವರಿಗೆ. ಅನ್ನವನ್ನು ಸಾಧನೆ ಮಾಡಬಾರದು ಅಂದ್ರೇನು ಗೊತ್ತಾ? ಅಡುಗೆ ಮಾಡಿ ಅದಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ ತೆಗೆದುಕೊಳ್ಳೋದು, ಇದೆಲ್ಲ ಸಾಧ್ಯಾನ್ನ. ಫ್ರಮ್ ಸ್ಕ್ರ್ಯಾಚ್ ಶುರು ಮಾಡೋದು ಅವರು, ಅದು ಸಾಧ್ಯಾನ್ನರು. ಸಿದ್ಧಾನ್ನರು ಅಂದರೆ ಯಾರು? ಈಗಾಗಲೇ ತಯಾರಾಗೋಗಿರುತ್ತೆ, ಅವರು ತಯಾರು ಮಾಡ್ಲಿಕ್ಕೆ ಹೋಗಲ್ಲ, ಬರ್ತಾರೆ, ತಿಂತಾರೆ, ಮುಂದಿನ ಕೆಲಸ ಮಾಡ್ತಾರೆ. ಅವ್ರನ್ನ ಸಿದ್ಧಾನ್ನರು ಅಂತ. ಬ್ರಾಹ್ಮಣರು ಸಿದ್ಧಾನ್ನರು, ಸಾಧ್ಯಾನ್ನರಲ್ಲ. ಆದರೆ ಬ್ರಾಹ್ಮಣ್ಯದ ಒಂದು ಧರ್ಮವೇ ಇವತ್ತು ಸಾಧ್ಯಾನ್ನ ಆಗೋಗಿದೆ. ಸ್ವಯಂ ಪಾತಕ ಅಂತಾರೆ, ಅಲ್ಲ ಸ್ವಯಂ ಪಾಕ ಅಂತಾರೆ. ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು. ಆದರೆ ಇವತ್ತು ನೀವು ಮಾಡಿ ನಮಗೆ ಬೇರೆಯವ್ರು ಮಾಡಿದ್ರೆ ಸಮಾಧಾನ ಆಗಲ್ಲ ಅನ್ನೋ ಲೆವೆಲ್ಗೆ ಒಬ್ರು ತಲುಪಿಬಿಟ್ಟಿರ್ತಾರೆ. ನನಗೆ ನನ್ನ ಮೇಲೆ ಮಾತ್ರ ನಂಬಿಕೆ, ನನ್ನ ಹೆಂಡತಿ ಮೇಲೆ ಮಾತ್ರ ನಂಬಿಕೆ, ಹೀಗಾಗಿ ನಿಮ್ಮನೆಗೆ ಬಂದರೂ ನನ್ನ ಹೆಂಡತಿ ಅಡುಗೆ ಮಾಡಬೇಕು ಅಂತನ್ನುವ ಧೋರಣೆ ಇರುವವರು ಇದ್ದಾರೆ. ಆಯ್ತಾ? ಅವರೆಲ್ಲ ನಮಗೆ ಹೀಗೆ ಅಂತ ಹೇಳ್ರಿ, ಬ್ರಾಹ್ಮಣ ಧರ್ಮ ಅಂತ ಹೇಳಬೇಡಿ. ಬ್ರಾಹ್ಮಣ ಧರ್ಮ ಹಾಗಲ್ಲ. ಸಿದ್ಧಾನ್ನಾನ್ ದಕ್ಷಿಣಾವತಃ ಯಜ್ಞಾನ್ ಸಂಧಾಯ ತರ್ಪಯೇತ್, ಅವರನ್ನು ಹಾಗೆ ತೃಪ್ತಿಗೊಳಿಸಬೇಕು. ದೃಷ್ಟವಂತಂ ಚಮನ್ಯೇಥಾ ಆತ್ಮಾನಂ ದಾನ ಕರ್ಮಣ ಯಜ್ಞಾನ್ ಸಾಧಯ ಸಾಧುಭ್ಯ ಸ್ವಯಂ ಚ ಯಜ ಪಾರ್ಥಿವಾ. ಈ ರೀತಿ ದಾನ ಕರ್ಮದಿಂದ ಬೇರೆಯವರು ಯಜ್ಞಗಳನ್ನು ಮಾಡುವಂತೆ ಮಾಡು, ನೀನು ಯಾಗ ಮಾಡು. ಈ ರೀತಿ ಒಂದು ಸಮಾಜಮುಖಿಯಾಗಿ ನಿನ್ನ ಸದಾಚಾರ ಹೇಗಿರಬೇಕು ಅನ್ನುವಂತಹ ಸಂಗತಿಗಳನ್ನು ಅವರು ನಿರೂಪಣೆ ಮಾಡ್ತಾ ಇದ್ದಾರೆ. ಪ್ರಜೆಗಳಿಗೆ ಏನಂತ ಅನ್ನಿಸ್ಬೇಕು ನಿನ್ನ ನಡೆ ಇತ್ಯಾದಿಗಳನ್ನು ಹೇಳ್ತಾರೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.